ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುರಳಿಯವರೇ ಏನನ್ನು ತೋರಿಸ್ತಾ ಇದ್ದೀರಿ ನೀವು ಸುಚಿ ಕಿಚಿನಲ್ಲಿ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಕ್ರಿಸ್ಪಿಯಾಗಿರುವಂಥ ಪನ್ನೀರ್ ಫಿಂಗರ್ಸ್ ಹೆಂಗಿದೆ, ಸಖತ್ತಾಗಿ ಕಾಣ್ತಿದೆ ಅಲ್ಲ, ತಿನ್ನೋಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ. ಹೊಸ ವರ್ಷದಲ್ಲಿ ಈ ಥರ ಸ್ಟಾರ್ಟರ್ಸ್ ಎಲ್ಲ ತೋರಿಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮನ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಚಿ ಕಿಚಿ. This video is sponsored by Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. Sunpure physically refined sunflower ಎಣ್ಣೆ. Millets, nature to mankind. Nandini, ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ಇವತ್ತು ಬಹಳ ಕ್ವಿಕ್ ಆಗಂತ ಸ್ಟಾರ್ಟರ್ ತೋರಿಸ್ತಾ ಇದ್ದೀನಿ. ಕ್ರಿಸ್ಮಸ್ ಟೈಮ್, ನ್ಯೂ ಇಯರ್ ಟೈಮಲ್ಲೆಲ್ಲ ಕ್ವಿಕ್ ಆಗಿ ಆಗಬೇಕು ಪಾರ್ಟಿ ಸ್ಟಾರ್ಟರ್. ಆ ಟೈಮಲ್ಲಿ ಅಂತಲ್ಲ, ಯಾವುದೇ ಬರ್ಡೇ ಪಾರ್ಟಿ ಇರ್ಬೋದು, ಕಿಟಿ ಪಾರ್ಟೀಸ್ ಇರ್ಬೋದು, ಕ್ವಿಕ್ಕಾಗಿ ಆಗೋಂಥ ಆ್ಯಪಿಟೈಸರ್ ಸ್ಟಾರ್ಟರ್ಸ್ನ ಯೂಶ್ವಲಿ ನಾವು ಸರ್ಚ್ ಮಾಡ್ತಾ ಇರ್ತೀವಿ. ಇದು 10 ನಿಮಿಷಕ್ಕೆ ಆಗೋಂಥ ಸ್ಟಾರ್ಟರ್, ತಿನ್ನಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಕ್ರಿಸ್ಪಿ ಪನ್ನೀರ್ ಫಿಂಗರ್ಸ್. ಕ್ರಿಸ್ಪಿ ಪನ್ನೀರ್ ಫಿಂಗರ್ಸ್ಗೆ ಬೇಕಾಗುವ ಪದಾರ್ಥಗಳು: ಪನ್ನೀರ್, ಬ್ರೆಡ್ ಕ್ರಮ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪೆಪ್ಪರ್ ಪೌಡರ್, ಅರಿಶಿಣದ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ, ಮೈದಾ, ಕಾರ್ನ್ಫ್ಲೋರ್, ಕಸೂರಿ ಮೇಥಿ, ಉಪ್ಪು, ಎಣ್ಣೆ. ಮೊದಲನೇದಾಗಿ ಇಲ್ಲಿ ಪನ್ನೀರ್, ನಾನಿಲ್ಲಿ 250 ಗ್ರಾಮ್ಸ್ ಅಷ್ಟು ಪನ್ನೀರ್ನ ತಗೊಂಡಿದ್ದೀನಿ. ಈ ರೀತಿಯಾಗಿ ಸ್ಲೈಸಸ್, ಫಿಂಗರ್ಸ್ ಅಂದರೆ ಉದ್ದ ಬರಬೇಕು, ಈ ರೀತಿಯಾಗಿ ಉದ್ದ ಕಟ್ ಮಾಡ್ಕೊಳ್ಳಿ. ನಾನು ಬಳಸ್ತಾ ಇದ್ದೀನಿ ನಂದಿನಿ ಪನ್ನೀರ್. ಪನ್ನೀರ್ನ ಉದ್ದ ಸ್ಲಿಟ್ ಮಾಡ್ಕೊಂಡಿದ್ದೀನಿ. ಭಾಳ ಕ್ವಿಕ್ ಆಗಂತ ಆ್ಯಪಿಟೈಸರ್ ಅಂತ ಹೇಳ್ತಾ ಇದ್ದೀನಿ. 10 ನಿಮಿಷ ಸಾಕು. ಮಕ್ಕಳು ಸಹ ನೀವೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬೋದು, ಅಷ್ಟು ಈಸಿ, ಸೂಪರ್ ಈಸಿ ಆಗಿರೋಂಥ ಸ್ಟಾರ್ಟರ್. ಈ ಪನ್ನೀರ್ಗೆ ಸ್ವಲ್ಪ ಉಪ್ಪು ಖಾರ ಹಿಡಿಬೇಕು. ಕೆಲವರು ಹಾಗೆ ಮಾಡ್ತಾರೆ, ಅದು ಚೆನ್ನಾಗಿರೋದಿಲ್ಲ, ಯಾಕಂದರೆ ಬ್ಲ್ಯಾಂಡ್ ಆಗಿರುತ್ತೆ ಪನ್ನೀರ್, ತುಂಬ ಸಪ್ಪೆ. ಸೊ ಅದರಿಂದ ಎಲ್ಲ ಲೈಟಾಗಿ ಸ್ವಲ್ಪ ನಾನು ಸ್ಪ್ರಿಂಕಲ್ ಮಾಡ್ಕೋತೀನಿ. ಮೊದಲನೇದಾಗಿ ಇಲ್ಲಿ ಅರಿಶಿಣದ ಪುಡಿ, ಅಚ್ಕಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್, ಇಲ್ಲಿ ಜಸ್ಟ್ ಪನ್ನೀರ್ಗೆ ಕೋಟ್ ಆಗೋಷ್ಟು ನಾನೀಗ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಖಾರ ಹಿಡಿಬೇಕು ಅಂತ. ಸ್ವಲ್ಪ ಗರಂ ಮಸಾಲ, ಪೆಪ್ಪರ್ ಪೌಡರ್ ಸ್ವಲ್ಪ. ಇಲ್ಲಿ 250 ಗ್ರಾಮ್ಸ್ ಅಷ್ಟು ಪನ್ನೀರ್ ತೊಗೊಂಡ್ರೆ ಜಸ್ಟ್ 1/4 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಾಕು, ಜಾಸ್ತಿ ಬೇಡ. ಜಸ್ಟ್ ಅದ್ರ ಫ್ಲೇವರಿಗೋಸ್ಕರ 1/4 ಟೀ ಸ್ಪೂನ್ ಅಷ್ಟು ನಮಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇದನ್ನೆಲ್ಲ ಕ್ಲೀನಾಗಿ ಕೈಯಲ್ಲೇ ಮಿಕ್ಸಪ್ ಮಾಡ್ಕೊಳ್ಳಿ. ಆದರೆ ಆ ಫಿಂಗರ್ಸು ಉದ್ದದ ಶೇಪ್ ಏನಿದೆ ಅದು ನಮಗೆ ಪುಡಿ ಥರ ಆಗಬಾರ್ದು, ಲೈಟಾಗಿ ಹಿಂಗೆ ಮಿಕ್ಸಪ್ ಮಾಡ್ಕೊಳ್ಳಿ. ಹಾಗೂ ಮತ್ತೆ ಉಪ್ಪನ್ನ ಸೇರಿಸ್ಕೊತೀನಿ. ಇಲ್ಲಿ ಲೈಟಾಗಿ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಉಪ್ಪನ್ನ. ಹಾಗೆ ಪನ್ನೀರ್ ಪುಡಿ ಆಗಬಾರ್ದು, ಹಾಗೆ ಮೇಂಟೈನ್ ಮಾಡಿ ಅದು ಉದ್ದುದ್ದ ಇರೋ ಥರ, ಯಾಕಂದರೆ ಇದು ಪನ್ನೀರ್ ಫಿಂಗರ್ಸ್. ಇದನ್ನು ಈಗ ಒಂದು ಸೈಡಿಗೆ ತೆಗ್ದಿಡೋಣ. ಸ್ಟಾರ್ಟರ್ ಅಂದರೆ ಇದು ಡೀಪ್ ಫ್ರೈ ಮಾಡೋಂಥದ್ದು. ಇಲ್ಲಿ ಕಡಾಯಿ ಇಟ್ಟಿದ್ದೀನಿ. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಲೆಸ್ ಅಬ್ಸರ್ವರ್. ಇಲ್ಲಿ ಕೋಟಿಂಗ್ ಕೊಡಬೇಕು ಪನ್ನೀರ್ಗೆ, ಮೇನ್ ಅದು ಬ್ಯಾಟರ್ ಬೇಕಾಗುತ್ತೆ. ಕೋಟಿಂಗ್ಗೆ ಇಲ್ಲಿ ನಾನು ಕಾರ್ನ್ಫ್ಲೋರ್ ಹಾಗೂ ಮೈದಾನ ತೊಗೊಂಡಿದ್ದೀನಿ. ಅದನ್ನು ಅಲ್ಲಿ ಕೋಟ್ ಮಾಡಿ ನೆಕ್ಸ್ಟ್ ಇಲ್ಲಿ ನಾವು ಬ್ರೆಡ್ ಕ್ರಮ್ಸ್, ಇದ್ರ ಬಗ್ಗೆ ಹೇಳ್ತೀನಿ. ಬ್ರೆಡ್ ಕ್ರಮ್ಸ್ ಅಂದರೆ ಬ್ರೆಡ್ ಪುಡಿ ಏನಿಲ್ಲ, ನಿಮಗೆ ರೆಗ್ಯುಲರ್ ಆಗಿ ಬ್ರೆಡ್ ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ತಗೊಳ್ಳಿ, ಮಿಕ್ಸಿ ಜಾರ್ಗೆ ಹಾಕೊಳ್ಳಿ, ಪುಡಿ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಪ್ಯಾನ್ಗೆ ಹಾಕಿ ಇದನ್ನ ರೋಸ್ಟ್ ಮಾಡಿದ್ರೆ ಬ್ರೆಡ್ ಕ್ರಮ್ಸ್ ತಯಾರಾಗುತ್ತೆ. ಇಷ್ಟೇನೆ. ಇದು ನಾವು ಮನೇಲೇ ಮಾಡಿರೋಂಥದ್ದು, ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಸಿಯಾಗಿ ಇದು ಕ್ರಿಸ್ಪಿಯಾಗಿ ಆಗಬೇಕು, ಅಷ್ಟು ನೀವು ಪ್ಯಾನ್ಗೆ ಹಾಕಿ ಹುರ್ಕೊಳ್ಳೋದು. ಕೋಟಿಂಗ್ಗೆ ಒಂದು 1/4 kg ಪನ್ನೀರ್ಗಿಲಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಾಗೂ ಕಾರ್ನ್ಫ್ಲೋರ್, ಕ್ರಿಸ್ಪಿಯಾಗಿ ಬರೋದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್. ಇದಕ್ಕೆ ಈಗ ನಾವು ಪನ್ನೀರ್ ಫಿಂಗರ್ಸ್ಗೆ 1/2 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ 1/4 ಟೀ ಸ್ಪೂನ್, ಗರಂ ಮಸಾಲ 1/4 ಟೀ ಸ್ಪೂನ್, 1/4 ಟೀ ಸ್ಪೂನ್, ಚಾಟ್ ಮಸಾಲ 1/4 ಟೀ ಸ್ಪೂನ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ವೆರಿ ಲೈಟಾಗಿ ಪನ್ನೀರ್ಗೆ ಸ್ಪ್ರಿಂಕಲ್ ಮಾಡಿದ್ದೀನಿ. ಬ್ಯಾಟರಿಗೆ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೇಥಿ. ಇಲ್ಲಿ ಕೆಲವರು ಮಿಕ್ಸ್ಡ್ ಹರ್ಬ್ಸ್ನೂ ಹಾಕ್ತಾರೆ. ಮಿಕ್ಸ್ಡ್ ಹರ್ಬ್ಸ್ಗಿನ್ನ ಯಾವ್ದು ಬೇಕಾದ್ರೆ ಹಾಕೋಬೋದು, ನಿಮ್ಮ ಚಾಯ್ಸ್. ಕಸೂರಿ ಮೇಥಿ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ನಾರ್ತ್ ಇಂಡಿಯನ್ ಡಿಶಸ್ಗೆಲ್ಲ ನಾವು ಹಾಕ್ತಾ ಇರ್ತೀವಿ ಹಾಗೂ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಈ ಪನ್ನೀರ್ ಫಿಂಗರ್ಸ್ ಕಸೂರಿ ಮೇಥಿನ ಸೇರಿಸ್ಕೊಳ್ಳಿ. ಸ್ವಲ್ಪ ಥಿಕ್ ಬ್ಯಾಟರ್ ಆಗಿ ಕಲಿಸ್ಕೊತೀನಿ. ಇದನ್ನು ತೆಳು ಇರಬಾರ್ದು ತುಂಬ, ಹಾಗೂ ತುಂಬ ಗಟ್ಟಿನೂ ಇರಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಳ್ಳಿ. ತುಂಬ ತೆಳುವೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ಆ ರೀತಿಯಾಗಿ ನೋಡಿ ಬ್ಯಾಟರ್ನ ಈ ರೀತಿಯಾಗಿ ಕಲಿಸ್ಕೊಳ್ಳಿ. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ,
ಯಮ್ಮಿ ಟೇಸ್ಟಿ. ಸಾರಿ, ಯಮ್ಮಿ ಟೇಸ್ಟಿ. ನೀ ಸೀರೆಯ ಹುಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ಬಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ A, D ಮತ್ತು E. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಇಲ್ಲಿ ಪನ್ನೀರ್ ಸ್ಟಿಕ್ಸ್ನ ತಗೊಳ್ಳಿ, ಬ್ಯಾಟರಲ್ಲಿ ಡಿಪ್ ಮಾಡ್ಕೊಳ್ಳಿ. ನೋಡಿ, ಅದು ಒದ್ದೆ ಇರುತ್ತಲ್ಲ ಬ್ಯಾಟರ್ದು, ಸ್ವಲ್ಪ ಎಕ್ಸಸ್ ಬ್ಯಾಟರ್ ಏನಿದೆ ಅದನ್ನ ಇಲ್ಲೇನೆ ಈ ರೀತಿಯಾಗಿ ಇದು ಮಾಡಿ ಈ ಬ್ರೆಡ್ ಕ್ರಮ್ಸ್ ಅಲ್ಲಿ ಜಸ್ಟ್ ರೊಟೇಟ್ ಮಾಡಿ ರೋಲ್ ಮಾಡೋಂಥದ್ದು. ಕ್ಲೀನಾಗಿ ಅದು ಕೋಟ್ ಆಗೋಷ್ಟು ರೋಲ್ ಮಾಡಿ. ಟೈಮ್ ಇದೆ ಅಂದರೆ ಒಂದು 15 ನಿಮಿಷ 20 ನಿಮಿಷ ರೆಫ್ರಿಜರೇಟ್ ಮಾಡಿಟ್ರೆ ಆ ಬ್ರೆಡ್ ಕ್ರಮ್ಸ್ ಕ್ಲೀನಾಗಿ ಹಿಡ್ಕೊಳ್ಳುತ್ತೆ, ಕೋಟಿಂಗ್ ಕೂತ್ಕೊಳ್ಳುತ್ತೆ ಕ್ಲೀನಾಗಿ. ಟೈಮ್ ಇದೆ ಅಂದರೆ ಒಂದು 20 ನಿಮಿಷ ಫ್ರಿಡ್ಜಲ್ಲಿ ಇಡಿ. ಈ ರೀತಿಯಾಗಿ ಕೋಟ್ ಮಾಡಿ ಇಟ್ಕೊಂಡು ನೀವು ಯಾವಾಗ ಬೇಕೋ ಆವಾಗ ಇದನ್ನು ನೀವು ಡೀಪ್ ಫ್ರೈ ಮಾಡಿ ಇಟ್ಕೋಬೋದು. ಸಾಯಂಕಾಲ ಪಾರ್ಟಿ ಮಾಡ್ತೀವಿ ಅಂದರೆ ಮಧ್ಯಾಹ್ನನೇ ಮಾಡಿ ಇದನ್ನು ರೆಫ್ರಿಜರೇಟ್ ಮಾಡಿ ಇಟ್ಕೋಬೋದು. ನೋಡಿ, ಈ ರೀತಿಯಾಗಿ ಕೋಟ್ ಮಾಡಿ ಇಟ್ಕೊಳ್ಳಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೆಟ್ ನಂದಿನಿ ಚೀಸ್. ಎಲ್ಲ ಬ್ಯಾಟರಲ್ಲಿ ಕೋಟ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡಿ ಇಟ್ಟಿದ್ದೀನಿ. ಒಂದು 10 ನಿಮಿಷ ಟೈಮ್ ಇದೆ ಅಂದರೆ ರೆಫ್ರಿಜರೇಟ್ ಮಾಡಿ, ಆಗ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡೋಂಥದ್ದು. ಯಾವುದೇ ಡೀಪ್ ಫ್ರೈ ಮಾಡುವಾಗ ಫ್ಲೇಮ್ ಮೀಡಿಯಮ್ ಇರಬೇಕು. ಯಾಕಂದರೆ ಉರಿ ಜೋರು ಕೊಟ್ಟಾಗ, ಫ್ಲೇಮ್ ಜೋರು ಕೊಟ್ಟಾಗ ಹೊರಗಡೆಯಿಂದ ಕಪ್ಪಾಗುತ್ತೆ, ಒಳಗಡೆ ಬೆಂದಿರಲ್ಲ ನಮಗೆ. ಹಾಗೂ ಪನ್ನೀರ್ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ತುಂಬ ಕ್ವಿಕ್ಕಾಗಿ ಬೇಯುತ್ತೆ. ಈ ಸ್ನ್ಯಾಕ್ ಐಟಮ್ ಹೇಗಂದರೆ, ಈ ಸ್ಟಾರ್ಟರ್ ಹೇಗೆಂದರೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆಯಿಂದ ಪನ್ನೀರು ಸಾಫ್ಟ್ ಆಗಿರುತ್ತೆ. ಯೂಶಲಿ ಕಿಟಿ ಪಾರ್ಟೀಸು, ಯಾವುದೇ ಬರ್ಡೇ ಪಾರ್ಟಿ, ನಮ್ಮ ಮಕ್ಕಳಿಗೆ ಮನೆಯಲ್ಲಿ ಎಲ್ಲಾರನ್ನೂ ಕರೆದು ಗೆಸ್ಟ್ನೆಲ್ಲ ಕರೆದು ಮಾಡುವಾಗ ಕ್ವಿಕ್ ಆಗಿ ಆಗಂತ ಸ್ಟಾರ್ಟರ್ಸ್ನ ಮಾಡ್ಕೋಬೇಕು. ಅದರಲ್ಲೂ ಇದು ತುಂಬಾ ಈಸಿ, ಸೂಪರ್ ಈಸಿ ಅಂತ ಹೇಳ್ತೀನಿ. 10 ಮಿನಿಟ್ಸ್ ಸ್ಟಾರ್ಟರ್ ಇದು, 10 ನಿಮಿಷ ಸಾಕು ನಮಗೆ. ಹಾಕಿದ ತಕ್ಷಣ ತಿರುಗಿಸೋಕೆ ಹೋಗಬೇಡಿ. ಸ್ವಲ್ಪ ಅದು ಕೋಟಿಂಗ್ ಕೂತ್ಕೊಂಡು ಎಣ್ಣೆಯಲ್ಲಿ ಅದು ಸ್ವಲ್ಪ ಗಟ್ಟಿ ಆದಮೇಲೆ, ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಇದೆಲ್ಲ ನಾವು ಕೆಫೆಲಿ ಹೋಗಿ ತಿಂದಾಗ ತುಂಬಾ ಎಕ್ಸ್ಪೆನ್ಸಿವ್. ಯಾಕಂದರೆ ಮಾಡೋದು ತುಂಬಾ ಸುಲಭ, ಏನೂ ಇಲ್ಲ. ಎಲ್ಲ ಮನೆಯಲ್ಲಿರೋ ಪದಾರ್ಥಗಳೇ ಅಂದರೆ ಪನ್ನೀರ್ ಮತ್ತು ಬ್ರೆಡ್ನ ತೊಗೊಂಬಂದು ನೀವು ಬ್ರೆಡ್ ಪುಡಿನ ಮಾಡಿಕೊಂಡ್ರೆ ರೆಡಿಯಾಗುತ್ತೆ. ಒಂದೊಂದು ಪ್ಲೇಟ್ಗೆ ಎಷ್ಟು ಕಾಸ್ಟ್ಲಿ ಕೊಟ್ಟು ನಾವು ಹೊರಗಡೆ ತಿಂತೀವಿ. ಇದನ್ನು ಆರಾಮಾಗಿ ನೀವು ಮನೆಯಲ್ಲಿ ಮಾಡ್ಕೋಬೋದು. ಈಗ ನೀವು ನೋಡ್ರಿ, ನಾನು ಇಲ್ಲಿ ರೆಫ್ರಿಜರೇಟಿವ್ ಮಾಡಿಲ್ಲ, ಹಾಗೇ ಪರ್ಫೆಕ್ಟಾಗಿ ಬರ್ತಾಯಿದೆ. ಇನ್ನು ಸ್ವಲ್ಪ ಗಟ್ಟಿ ಬರಬೇಕು ಅಂದರೆ ನೀವು ರೆಫ್ರಿಜರೇಷನ್ ಮಾಡ್ಕೋಬೋದು, ಇಲ್ಲ ಅಂದ್ರೂ ಹಾಗೇ ಪರ್ಫೆಕ್ಟಾಗಿ ಬರ್ತಾ ಇದೆ ನಮಗೆ ಪನ್ನೀರ್ ಫಿಂಗರ್ಸ್. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ನಮ್ಮ ಶುಚಿ ಕಿಚಿ ವ್ಯೂವರ್ಸ್, ನಿಮ್ಮ ಕಮೆಂಟ್ಸ್ ಭಾಳ ಮುಖ್ಯ. ನಿಮ್ಮ ಫೀಡ್ಬ್ಯಾಕ್ ಪ್ರತಿಯೊಂದು ನಾವು ಓದ್ತಾ ಇರ್ತೀವಿ. ಕಮೆಂಟ್ ಸೆಕ್ಷನಲ್ಲಿ ನೀವು ರೆಸ್ಪಾಂಡ್ ಮಾಡ್ತಾ ಇರ್ತೀರಾ, ನಿಮ್ಮ ಮನೇಲಿ ಟ್ರೈ ಮಾಡಿದ್ದು ಹೇಗೆ ಬಂತು ಅಂತ. ಹಾಗೂ ಮತ್ತೊಂದು ಏನಂದರೆ, ಎಲ್ಲರೂ ಸುಮಾರು ಜನ ನಾನು ಆಲ್ರೆಡಿ ತೋರಿಸಿರೋ ರೆಸಿಪಿಗಳನ್ನ ಕೇಳ್ತಾ ಇದ್ದೀರಾ. ದಯವಿಟ್ಟು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇಲಿಸ್ಟ್ನ ಓಪನ್ ಮಾಡಿ. ಪ್ಲೇಲಿಸ್ಟ್ನ ಓಪನ್ ಮಾಡಿದಾಗ ವೆಜಿಟೇರಿಯನ್ಸ್ಗೆ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ನಾನ್ ವೆಜಿಟೇರಿಯನ್ಸ್ಗೆ ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ನಿಮಗೆ ಯಾವ ಅಡುಗೆ ಬೇಕೋ ಅದರಲ್ಲಿ ಓಪನ್ ಮಾಡಿ ನೋಡ್ಬೋದು. ಮಾಡಿರೋಂಥದ್ರನ್ನೇ ಕೆಲವೊಂದು ಟೈಮ್ ರಿಕ್ವೆಸ್ಟ್ ಮಾಡ್ತೀರಾ. ಎಲ್ಲ ಅಡುಗೆಗಳನ್ನೂ ಪ್ಲೇಲಿಸ್ಟಲ್ಲಿ ಓಪನ್ ಮಾಡಿ ನೋಡಿ. ನಂದಿನಿಯವರು ಮೇಡಮ್ ಅವ್ರಿಗೆ ಸ್ವೀಟ್ನ ಕೊಟ್ಬಿಡಿ ಹೊಸ ವರ್ಷದಲ್ಲಿ ಅಂತ ಹೇಳಿದ್ದಾರೆ. ಹೊಸ ವರ್ಷದಲ್ಲಿ ಪ್ರತಿದಿನ ನಮ್ಮ ಸ್ವೀಟ್ಗಳನ್ನ ತಿನ್ಕೊಂಡು ಹೊಸ ವರ್ಷವನ್ನು ಆಚರಣೆ ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ನಂದಿನಿಯವರು ಒಳ್ಳೆ ಮೈಸೂರು ಪಾಕನ ಕಳಿಸಿದ್ದಾರೆ. ಸುಚಿತ್ರವ್ರೆ, ನಿಮಗೋಸ್ಕರ ಅಂತೆ. ದಯವಿಟ್ಟು ಈ ಮೈಸೂರು ಪಾಕನ ತಿಂದು ನೋಡ್ಬಿಟ್ಟು ಹೆಂಗಿದೆ ಅಂತ ಹೇಳಿ. ಸಖತ್ತಾಗಿದೆ ನೋಡಿ, ಕಲರ್ ನೋಡಿ ಹೆಂಗಿದೆ ನೋಡಿ. ಹೊಸ ವರ್ಷ ಬರ್ತಾ ಇದೆ. ಯಾಕಂದರೆ ತುಂಬ ಜನ ಹೊಸ ವರ್ಷದಲ್ಲಿ ಸಾಕಷ್ಟು ಸಿಹಿಗಳನ್ನ ಬೇರೆಯವರಿಗೆ ಕೊಡುವಂಥದ್ದು, ಮನೆಗೆ ತೊಗೊಂಡೋಗುವಂಥದ್ದು, ತಿನ್ನುವಂಥದ್ದು ಎಲ್ಲ ನಡೀತಾ ಇರುತ್ತೆ. ಚೆನ್ನಾಗಿದೆಯಾ? ತುಪ್ಪದ ಮೈಸೂರು ಪಾಕು ಅದ್ಭುತವಾಗಿದೆ. ನಂದಿನಿಯವರ ಮೈಸೂರು ಪಾಕು ಹೊಸ ವರ್ಷದಲ್ಲಿ ಎಲ್ಲರೂ ಕೂಡ ಕರ್ನಾಟಕದ ನಂಬರ್ 1 KMF ಅವರ ಈ ಸಿಹಿ ಪದಾರ್ಥಗಳನ್ನ ಎಲ್ಲರಿಗೂ ಹಂಚ್ಬೋದು. ತುಂಬ ಮಜವಾಗಿದೆ. ಯಾಕಂದರೆ ಇದೇನೋ ಸುಮ್ಮನೆ ಹೇಳೋದಲ್ಲ, ಒಂದು ಸರಿ ಬಾಯಲ್ಲಿಟ್ಟು ಕಳೆದೋಗ್ಬಿಡ್ತೀರಾ. ಥ್ಯಾಂಕ್ ಯು ನಂದಿನಿಯವ್ರಿಗೆಲ್ಲರಿಗೂ. ಹಂಗೆ ಬಾಯಲ್ಲಿಟ್ರೆ ಕರಗ್ತಾ ಇದೆ. ಆ ತುಪ್ಪದ ಘಮನು ತುಂಬಾ ಚೆನ್ನಾಗಿದೆ ಅಲ್ಲ?
ಅಂದರೆ ಎಲ್ಲ ಸ್ವೀಟ್ ಅಂಗಡಿಯಲ್ಲಿ ಸಿಗೋದಕ್ಕಿಂತ ವಿಭಿನ್ನವಾಗಿ ರುಚಿಯಾಗಿ ಶುದ್ಧವಾದಂತಹ ಪದಾರ್ಥಗಳನ್ನ ಬಳಸಿ ಶುದ್ಧವಾದ ತುಪ್ಪವನ್ನು ಬಳಸಿ ಮಾಡಿರ್ತಕ್ಕಂಥದ್ದು ನಂದಿನಿ ಮೈಸೂರು ಪಾಕ್. ನೀವು ಸ್ವೀಟ್ ಕೊಡ್ರಿ, ನಾನು ಕುಕೀಸ್ ಕೊಡ್ತೀನಿ. ಓಹ್, ನಂದಿನಿ ಕುಕೀಸ್. ಒಂದ್ಸರಿ ಕುಕೀಸ್ ತಿಂದಿಲ್ಲ ನೋಡಿ ನೀವು. ಹಾಂ, ಕ್ರಿಸ್ಪಿ ಅಲ್ಲ ಇವತ್ತು ನೋಡಿ ನಂದಿನಿ ಮೈಸೂರು ಪಾಕು, ನಂದಿನಿ ಕುಕ್ಕೀಸು, ನಂದಿನಿ ಪನ್ನೀರನ್ನು ಯೂಸ್ ಮಾಡಿ ಕ್ರಿಸ್ಪಿ ಪನ್ನೀರ್ ಫಿಂಗರ್ ಪನ್ನೀರ್ ಫಿಂಗರ್ನ ಮಾಡಿದ್ದಾರೆ. ಇದು ಕೂಡ ನಂದಿನಿನೇ ನೋಡಿ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಎಲ್ಲ ನಂದಿನಿ ಪ್ರಾಡಕ್ಟ್ಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಳ್ಳೆ ಪಾರ್ಟಿ ಸ್ಟಾರ್ಟರ್, ಒಂದು 10 ನಿಮಿಷದಲ್ಲಿ ನಾನು ತಯಾರಾಗೋದು ಅಂತ ಹೇಳ್ತಾ ಇದ್ದೀನಿ. ಸೂಪರ್ ಈಸಿ ಆಗಿರೋಂಥ ಕ್ರಿಸ್ಪಿ ಪನ್ನೀರ್ ಫಿಂಗರ್ಸ್. ಸೌಂಡ್ ಕೇಳಿಸ್ತಾ ಇದೆ ಆ ಕ್ರಿಸ್ಪಿನೆಸ್ ನನಗೆ. ಕ್ರಿಸ್ಪಿ ಅಂದರೆ ಅದು ಕ್ರಿಸ್ಪಿಯಾಗಿ ಇರಲೇಬೇಕು. ಆ ಬ್ರೆಡ್ ಕ್ರಮ್ಸ್ ರೀತಿಯಾಗಿದ್ದರೆ ಕ್ರಿಸ್ಪಿ ಆಗುತ್ತೆ. ಹಿಂಗೆ ಓಪನ್ ಮಾಡಿ ನೋಡಿ, ಇದು ಗೊತ್ತಾ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಇಲ್ಲ ತುಂಬ ಮೃದುವಾಗಿ ನೋಡ್ರಿ. ಏನು ಹೆಂಗೆ ಅಂತ ಹೇಳಿದ್ರೆ, ಈ ವೆಜ್ಜು ಪನ್ನೀರೆಲ್ಲ ವೆಜ್ಜು ನಾನ್ ವೆಜ್ ಅಂತೆಲ್ಲ ಏನೂ ಇಲ್ಲ, ಎಲ್ರಿಗೂ ಇಷ್ಟ ಆಗೋಂಥದ್ದು ಈ ಪನ್ನೀರು. ಆ ಪನ್ನೀರಲ್ಲಿ ಕ್ರಿಸ್ಪಿಯಾಗಿ ಕೊಟ್ಟಿರೋದು ಹೆಂಗಿದೆ ಅಂದರೆ ಒಂಥರ KFC ತಿಂದಂಗಿದೆ, ಕರುಮ್ 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 ಅಂತ ಇದೆ. ಬ್ರೆಡ್ ಕ್ರಮ್ಸ್ ಹಾಕಿರೋದು ತುಂಬ ಮಜವಾಗಿದೆ. ಇದಕ್ಕೆ ಆ್ಯಕ್ಚುಲಾಗಿ ಏನಂದರೆ ಸ್ವಲ್ಪ ಇದನ್ನು ಏನು ಸಾಸ್ ಹಾಕ್ಕೊಂಡ್ರೆ ನಾನು ಅದೇ ಹೇಳ್ತಾ ಇದ್ದೆ, ನಾವು ಕೆಫೆಗೆ ಹೋದಾಗೆಲ್ಲ ಒಂದೊಂದು ಪ್ಲೇಟ್ ಎಷ್ಟು ಕೊಡ್ತೀವಿ, ಇದನ್ನು ಆರಾಮಾಗಿ ಮನೇಲೇ ಮಾಡ್ಕೊಳ್ತೀವಿ. ಸಖತ್ತಾಗಿದೆ. ಅಂದರೆ ಏನಾದ್ರು ಮಾಡಬೇಕು ಅಂದರೆ ಆ ಪನ್ನೀರ್ ಕ್ವಾಲಿಟಿ ಚೆನ್ನಾಗಿರಬೇಕು, ಉಪಯೋಗಿಸುವಂಥ ಎಣ್ಣೆ ಚೆನ್ನಾಗಿರಬೇಕು, ಮಾಡುವಂಥ ಪದಾರ್ಥಗಳು ಚೆನ್ನಾಗಿರಬೇಕು. ಸಖತ್ತಾಗಿದೆ. ಹೊಸ ವರ್ಷದ ಆಚರಣೆಗೆ, ಹೊಸ ವರ್ಷದ ಪಾರ್ಟಿಗೆ, ಹೊಸ ವರ್ಷದಲ್ಲಿ ಒಂದು ಒಳ್ಳೆ ಸ್ಟಾರ್ಟರ್ಸು ಪನ್ನೀರ್ ಫಿಂಗರ್ಸ್, ಕ್ರಿಸ್ಪಿ ಪನ್ನೀರ್ ಫಿಂಗರ್ಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಥರ ಪನ್ನೀರ್ ಗಿನ್ನೀರ್ ಜಾಸ್ತಿ ತಿನ್ಬಿಡ್ತೀವಿ, ಒಂದು ಸರಿ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಏನು ಮಾಡೋಕ್ಕಾಗುತ್ತೆ? ಗ್ಯಾಸ್ಟ್ರಿಕ್ ಆಯಿತು ಅಂತ ತಿನ್ನೋದನ್ನ ಬಿಡೋಕ್ಕಾಗತ್ತಾ? ಹೊಸ ವರ್ಷ ಆಚರಣೆ ಮಾಡದಿರೋದು ಬಿಡೋಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗೆ ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿಕ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಳೀತಾ ಇರೋರು ಇದು ತಗೊಂಡ್ಮೇಲೆ ಪರಿಹಾರನ ಕಂಡುಕೊಂಡಿದ್ದಾರೆ. ಡಾಕ್ಟರ್ಗಳು, ವಿಜ್ಞಾನಿಗಳು ತಮ್ಮ ಸಂಶೋಧನೆಯಿಂದ ಹೊರ ತಂದಿರೋದು ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಒಳಗಡೆ ಈ ಥರ ಹಸಿರು ಕಲರ್ ಬಾಟ್ಲಿ ಇರುತ್ತೆ, ಅದರಲ್ಲಿ ಒಂದು ಮುಚ್ಚಳದಷ್ಟು ಔಷಧಿನ ಒಂದು 40 ml ಉರು ಬೆಚ್ಚಗಿರೋ ನೀರಿಗೆ ಹಾಕಿ ಊಟಕ್ಕಿಂತ ಮದ್ದು ತೊಗೊಂಡ್ರೆ ಸಾಕು. ಯಾಕಂದ್ರೆ ತುಂಬ ಜನ ಹೇಳಿದ್ರಿ, ಮುರಳಿಯವರ ತೊಗೊಂಡ್ಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇಲ್ಲಪ್ಪ, ಚೆನ್ನಾಗಿದ್ದೀವಿ ಅಂತ ಹೇಳಿರೋರು ಲಕ್ಷಾಂತರ ಜನ ಇದ್ದಾರೆ. ನಮಗೆ ಎಲ್ಲಿ ಸಿಗುತ್ತೆ ಮುರಳಿಯವರೇ? ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ ಹೋಗುತ್ತೆ, ಅಲ್ಲಿ ಅಮೃತ್ ನೋನಿ ಅವ್ರದ್ದು ತುಂಬ ಪ್ರಾಡಕ್ಟ್ ಇದೆ, ಅವೆಲ್ಲವನ್ನೂ ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಆಯಿಲು. ಭಾರತದ ನಂಬರ್ 1 ಫಿಸಿಕಲಿ ರಿಫೈಂಡ್ ಮಾಡಿರೋ ಎಣ್ಣೆ ಅದು ಅಂದರೆ ಅದು ಸನ್ಪ್ಯೂರ್ ಆಯಿಲೇ. ಇಷ್ಟೊಂದು ಚೆನ್ನಾಗಿರೋದನ್ನ ಯಾವ ಎಣ್ಣೆಲಿ ಕರಿತಾ ಇದ್ದೀರಾ ಮುರಳಿಯವರಿಂದ ಕೇಳಿದ್ರೆ ಅದು ಕೂಡ ಸನ್ಪ್ಯೂರ್ ಆಯಿಲೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಸನ್ಪ್ಯೂರ್ ಆಯಿಲನ್ನು. ಇದು ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಯಲ್ಲಿ ಸಿಗುವಂಥ ಆಯಿಲು. ಮುರಳಿಯವರೇ, ಆನ್ಲೈನಲ್ಲೂ ಸಿಗುತ್ತಾ? ಎಸ್, ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಅಲ್ಲಿ ಆನ್ಲೈನಲ್ಲಿ ನೀವು ಸನ್ಪ್ಯೂರ್ ಅವ್ರದ್ದು ಸಿಕ್ಕಾಪಟ್ಟೆ ವೆರೈಟಿಯ ಪ್ರಾಡಕ್ಟ್ ಇದೆ, ಅವೆಲ್ಲವನ್ನು ಕೂಡ ಶಾಪ್ ಮಾಡ್ಬೋದು. ಮಿಲೆಟ್ಸ್, ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸಿನ ಉತ್ಪನ್ನಗಳನ್ನು ಮಿಲೆಕ್ಸ್ ಹೆಸರಲ್ಲಿ ಶುರು ಮಾಡಿದ್ದೀವಿ. ತುಂಬ ಸಖತ್ತಾಗಿರುವಂಥದ್ದು. ಅಂದರೆ ಅದಕ್ಕೆಲ್ಲ ಮೊದಲು ಕುಡಿಯೋದು ಮಾತ್ರ ಒಂದು 2-3 ಪ್ರಾಡಕ್ಟ್ ಇತ್ತು ಅಷ್ಟೇ ನಮ್ಮ ಹತ್ರ. ಅದು ಕುಡಿದ್ರೆ ತುಂಬ ಮಜವಾಗಿರ್ತಾಯಿತ್ತು. ಅಂದರೆ ದಿನದಲ್ಲಿ ಒಂದು ಹೊತ್ತಿನ ಊಟ ಬಿಟ್ಟು ಆ ಮಿಶ್ರಣನ ಕುಡೀರಿ ಅಂತೆಲ್ಲ ಹೇಳ್ತಾ ಇದ್ವಿ. ಈಗ ಮಿಲೆಕ್ಸ್ ಅವ್ರದ್ದು ಇನ್ಸ್ಟೆಂಟ್ ಫುಡ್ ಎಲ್ಲ ಬಂದ್ಬಿಟ್ಟಿದ್ದೀವಿ. ಏನು ಜನ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೋಸೆ, ಇಡ್ಲಿ, ಉಪ್ಪಿಟ್ಟು, ರಾಗಿ ಇಡ್ಲಿ ಎಲ್ಲವೂ ಬಂದ್ಬಿಟ್ಟಿದೆ. ಎಂಥ ಇನ್ಸ್ಟೆಂಟ್ ದೋಸೆ ಗೊತ್ತಾ? ದೋಸೆ ಹಾಕ್ಕೊಂಡ್ರೆ ಕಳೆದೋಗ್ಬಿಡ್ತೀರಾ ನೀವು. ಮಜವಾಗಿರುವಂಥದ್ದು, ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥದ್ದು. ಈ ಮಿಲೆಕ್ಸ್ ಉತ್ಪನ್ನಗಳ ತಿನ್ನೋಕ್ಕೆ ಶುರು ಮಾಡಿದ್ರೆ ನಿಮಗೆ BP ಶುಗರ್ ಎಲ್ಲ ನಾರ್ಮಲ್ ಆಗಿರುತ್ತೆ, ವೆಯ್ಟ್ ರಿಡಕ್ಷನ್ ಆಗುತ್ತೆ, ನೋಡೋಕ್ಕೆ ಸ್ಲಿಮ್ಮಾಗಿ ಕಾಣ್ತೀರಾ. ತಿನ್ನೋಕ್ಕೂ ರುಚಿಯಾಗಿರುವಂಥದ್ದು ನಮ್ಮ ಮಿಲೆಕ್ಸ್ ಅವರ ಇನ್ಸ್ಟೆಂಟ್ ಫುಡ್ಗಳು ಆನ್ಲೈನಲ್ಲಿ ಸಿಗುತ್ತೆ. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ ಹೋಗುತ್ತೆ, ಅಲ್ಲಿ ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಶಾಪ್ ಮಾಡ್ಬೋದು. ನಂದಿನಿ ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ಲಕ್ಷಾಂತರ ಗ್ರಾಹಕರ, ಕೋಟ್ಯಾಂತರ ಗ್ರಾಹಕರ ಮೆಚ್ಚಿನ ಬ್ರ್ಯಾಂಡ್ ಇವಾಗ. ಯಾಕಂದರೆ ನೋಡಿ, ಪನ್ನೀರ್ದು ಉತ್ಪನ್ನಗಳೆಲ್ಲ ಮಾಡ್ತಾಯಿದ್ದೀವಿ. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಏನು ಬೇಕ್ರಿ ಹಾಲಿಂದು ಅದೆಲ್ಲವೂ ಸಿಗೋವಂಥದ್ದು 1 ಪಾಯಿಂಟ್ ಕಾಂಟ್ಯಾಕ್ಟ್ ಅಂದರೆ ನಂದಿನಿನೇ. ಯಾಕಂದ್ರೆ ನಂದಿನಿ ಬೂತ್ಗೆ ಹೋದರೆ ನೀವು ಎಲ್ಲವೂ ಸಿಗುತ್ತೆ. ಜೊತೆಗೆ ನಂದಿನಿಯವ್ರದ್ದು ಅವಾಗಲೇ ಹೇಳ್ತಾರೆ, ಎಲ್ಲ ಸಿಹಿ ಪದಾರ್ಥಗಳಿದೆ, ಐಸ್ ಕ್ರೀಮ್ಸ್ ಇದೆ, ಕುಕ್ಕೀಸ್ ಇದೆ, ನೇಮಿಟ್ ಅವೆಲ್ಲ ಸಿಗುತ್ತಲ್ಲಿ. ಒಂದು ಸರಿ ನಮ್ಮ ನಂದಿನಿಯ ಉತ್ಪನ್ನಗಳನ್ನ ಬಳಸೋಕ್ಕೆ ಶುರು ಮಾಡಿದ್ರೆ ಬೇರೆ ಉತ್ಪನ್ನಗಳ ಅವಶ್ಯಕತೆ ನಿಮಗೆ ಬರಲ್ಲ. ನಂದಿನಿ ಕರ್ನಾಟಕದ ಹೆಮ್ಮೆ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಹೊಸ ವರ್ಷಕ್ಕೆ ಪಾರ್ಟಿ ಮಾಡ್ತಾ ಇರೋದನ್ನೇ ಈ ಪನ್ನೀರ್ ಕ್ರಿಸ್ಪಿ ಮಾಡ್ಕೊಳ್ತಾ ಇರೋದೇ, ತಿಂತಾ ಇರೋದನ್ನೇ. ಈ ಥರ ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಕಾಗಿದ್ರೆ ನಮ್ಮ ಸುಚುಕಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಮಾಡೋವಂಥ ಎಲ್ಲ ಅಡುಗೆಗಳು ಬಂದು ನಿಮ್ಮ ತಲುಪರುತ್ತೆ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಹೊಸ ಅಡುಗೆಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.